ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾ ಹೇಳಿದ್ದೆ ಅಲ್ಲ, ಚಾನಲ ಅಲ್ಲದು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಯರ್ ಐ ಆಮ್ ಕರೆಕ್ಟಿಂಗ್ ಮೈ ಸೆಲ್ಫ್. ವಾ, ಐ ಡೋಂಟ್ ಹ್ಯಾವ್ ಟು ಕರೆಕ್ಟ್ ಮೈ ಸೆಲ್ಫ್. ಐ ಆಮ್ ದ ಬೆಸ್ಟ್. ನನಗೆ ಸರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ ನಾನು ಗೊತ್ತು. ಆ್ಯಂಡ್ ಲೆಟ್ಸ್ ಗೋ. ಏನಂತಂದ್ರೆ ಲುಕ್ ಮ್ಯಾಟರ್ಸ್, ಬಟ್ ವಿನ್ ಆಗೋದಕ್ಕೆ ಲುಕ್ ಮ್ಯಾಟರ್ ಆಗಂಗಿಲ್ಲ. ಬಟ್ ಫೇಮ್ ಬೇಕು ನಿನಗೆ ಅಂತ ಅಂದರೆ ಲುಕ್ ಮ್ಯಾಟರ್ಸ್ ಲಿಟಲ್ ಬಿಟ್. ಅಂದ್ರೆ ಕರ್ನಾಟಕ ಕ್ರಶ್, ಇಲ್ಲ ಅಂದ್ರೆ ಕ್ರಶ್ ಅಪ್ಡೇಟೆಡ್ ನ್ಯೂ ಕ್ರಶ್, ಅದ್ರ ಸಂಬಂಧ. ಆ್ಯಂಡ್ ನೆಕ್ಸ್ಟ್ ಏನಂತಂದ್ರೆ ನಾನು ನಿಮಗೆ ಹೇಳತ್ತಿದ್ರು ರೋಸ್ಟಿಂಗ್ ಪಾಯಿಂಟ್. ಏನಂತಂದ್ರೆ ಅದು ಜಾನು ಅಂತಿದ್ದಾಳಲ್ಲ ಅಕ್ಕ, ಆಕೆ ಹೇಳ್ತಾಳೆ ಏನಂತಂದ್ರೆ ಚೆನ್ನಾಗಿ ಕಾಣಿಸಿದ್ರೆ ನೋಡ್ತಾರೆ ಹಂಗೆ ಹಿಂಗಂತೆ. ಸೊ ಸುದೀಪ್ ಸರ್ ಹೇಳ್ತಾರೆ ಏನಂತ, ಸ್ಟೇಜ್ ಮೇಲೆ ಬರ್ರಿ, ಇಲ್ಲಿ ಇನ್ನೂ ಚೆನ್ನಾಗಿ ಕಾಣ್ತಿರುತ್ತೆ. ಎಲ್ಲರೂ ಮೇನ್ ರೋಸ್ಟ್ ಅನ್ಕೊಂಡಿದ್ದು ಅದು, ಬಟ್ ಮೇನ್ ರೋಸ್ಟ್ ಅದು ಅಲ್ಲ. ನೆಕ್ಸ್ಟ್ ಒಂದು ಮಾತು ಹೇಳ್ತಾರೆ, ಜನರ ಕಾಯ್ಲಿಗತ್ತಾರಂತ. ಗೆಟಿಂಗ್ ಇಟ್ ವಾಸ್ ಸ್ಮೂತ್ ಲೈಕ್ ಬಟರ್. ಆಲ್ಮೋಸ್ಟ್ ಸ್ವಲ್ಪ ಮಂದಿಗೆ ತಿಳಿದದು, ಸ್ವಲ್ಪ ಮಂದಿಗೆ ತಿಳ್ಕೊಳಾಗದು. ಅಂದ್ರೆ ಆಕಿಗೆ ತಿಳ್ಕೊಬೇಕಂತಂದ್ರೂ ಅದು ಭಾಳ ಓ ಮೈ ಗಾಡ್. ಅಂದ್ರೆ ನನಗೆ ಹೇಟ್ ಮಾಡ್ಲಿಕ್ಕೆ ಮಂದಿ ಹೊರಗೆ ಅಂತಂದ್ರೆ ನನಗೆ ಮನೆ ಒಳಗೆ ಇರಿಸ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ನಾನು ನಾಮಿನೇಟ್ ಆದೆ ಅಂತಂದ್ರೆ ನನಗೆ ಒಂದು ಹೊರಗೆ ಹಾಕ್ತಾರ ಅನ್ನೋದು. ಹೌದಿಲ್ಲ? ಅಕಸ್ಮಾತ್ ನಾ ಬಿಗ್ ಬಾಸಿಗೆ ಹೋದೆ ಅನ್ಕೋರಿ, ನಂದು ಚಂದ ಎಡಿಟ್ ಮಾಡಿ ಹಾಕ್ತೀರಿ. ನಾನು ಹೋಗೋದು ಆಟ್ರ ಆಗ್ಯದ ಬಿಡು, ಕರೆ ಅವ್ರು ಕರೀದು ಆಟ್ರ ಆಗ್ಯದ, ನಮ್ಮ ಮನೆಯವ್ರು ಬಿಡೋದು ಆಟ್ರ ಆಗ್ಯದ. ಆ್ಯಂಡ್ ನೆಕ್ಸ್ಟ್ ಇನ್ನೂ ಒಂದು ಏನಂತಂದ್ರೆ, ಧ್ರುವಂತವ್ರು ಇದಾರಲ್ಲ, ಅವ್ರಿಗೆ ಸುದೀಪ್ ಸರ್ ಏನೋ ಹೇಳ್ತಿರ್ತಾರೆ. ಅವಾಗ ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಏನೋ ಹೇಳಿಕ್ಕೆ ಬರ್ತಾರೆ. ಸೊ ಸುದೀಪ್ ಸರ್ ಹೇಳ್ತಾರೆ, ಯಾವ ಬಡ್ಡಿ ಮಗ ಹೇಳಿದ್ದಂತ. ಇಂಡೈರೆಕ್ಟಾಗಿ ತಿಳ್ಕೊಂಡವರಿಗೆ ಬಡ್ಡಿ ಮಗ ಅಂತ ಹೇಳಕತ್ತಾರ ಅವರು. ಆದ್ರೆ ಏನು ಮಾಡೋದು, ತಿಳ್ಕೊಳ್ಳಾರವ್ರು ಏನು ತಿಳ್ಕೊಬೇಕು. ಆ್ಯಂಡ್ ನೆಕ್ಸ್ಟ್ ಏನಂತಂದ್ರೆ, ಹೇಳಕ್ಕೆ ಬರಲ್ಲ, ನಾನು ತಪ್ಪು ತಿಳ್ಕೊಂಡಿರ್ಬೋದು. ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ, ಕೂದ್ಲಾಗ ಕಿವಿಯಿಂದ ಹಾಕೋರಿ, ಸರಿಯಾಗಿ ಕೇಳಿಸ್ತದೆ ನಮ್ಗೆ. ಈ ರೋಸ್ಟ್ ಸ್ಮೂತ್ ಲೈಕ್ ಬಟರ್. ಗೊತ್ತೇ ಆಗಂಗಿಲ್ಲ ಯಾವಾಗ ರೋಸ್ಟ್ ಮಾಡಿ ಯಾವಾಗ ಹೋದ್ರೆ ತಾಸಾದ್ಮೇಲೆ ತಿಳಿಬೇಕು ಮಂದಿಗೆ. ಓ ರೋಸ್ಟ್, ಓಕೆ, ಹಿಂಗೆ. ಸೊ ನೆಕ್ಸ್ಟ್ ನನಗೆ ಅದ್ರೊಳಗೆ ಇಷ್ಟ ಆಗಿದೆ ಏನಂತಂದ್ರೆ, ಅದು ಪಟಾಕಿ ಕೊಡೋದಿರ್ತೈತಲ್ಲ ಅದು. ಅದ್ರೊಳಗೆ ರಕ್ಷಿತಾ ಡೈರೆಕ್ಟಾಗಿ ಹೇಳ್ತಾಳೆ, ಹಿಂದಿಂದ ಚೂರಿ ಹಾಕ್ತಾರ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ. ಬ್ರೋ ಅಂದ್ರೆ ಆಕೆ ಅಂಜಂಗೆ ಇಲ್ಲ ಅನ್ನಿಸ್ತದೆ, ಯಾರಿಗಿನ ಅಂಜಂಗಿಲ್ಲ. ಆಕೆ ಡೈರೆಕ್ಟ್ ಮಾತಾಡ್ಬಿಡ್ತಾಳೆ, ಯಾರಿಗೆ ಏನಿರ್ತದೆ ನನಗೆ ಸಂಬಂಧ ಬಿಡೋದನ್ನು. ನೆಕ್ಸ್ಟ್ ಇನ್ನೂ ಒಂದು ಗಿಲ್ಲಿದು. ಬ್ರೋ ಗಿಲ್ಲಿ ಪಾಠ ಹೇಳಿ ನಾನು, ಹೀ ರೋಸ್ಟ್ ಟೂ ಗುಡ್. ಅಂದರೆ ಇಂಡೈರೆಕ್ಟಾಗಿ ತೊಗೊಂಡು ಸ್ಲಿಪ್ಪರ್ ಶಾಟೇ, ಅಂದರೆ ಡೈರೆಕ್ಟ್ ಹೆಡ್ ಶಾಟೇ ಕೊಟ್ಬಿಡ್ತಾನೆ. ಆಮೇಲೆ ಗೊತ್ತಾಗಂಗಿಲ್ಲ ಮನುಷ್ಯರಿಗೆ, ಅನ್ನಿಸ್ಕೊಂಡವ್ರಿಗೆ. ಓ ಗಾಡ್, ಪೂರ್ತಿ ಅರ್ಥನೇ ಆಗಂಗಿಲ್ಲ ಅವರಿಗೆ. ಹಂಗೆ ನೋಡಿದ್ರು ಸುದೀಪ್ ಸರ್ ಅವರಿಗೆ ಮ್ಯಾಚ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಬಿಕಾಸ್ ಅದು ನೆಕ್ಸ್ಟ್ ಲೆವೆಲ್ ಇರ್ತದೆ. ಅದೇ ಅಂದಿದ್ದೇನೋ ಅಂತ ಅನ್ನಿಸ್ಬೇಕು. ಆ್ಯಂಡ್ ಗಿಲ್ಲಿ ರೋಸ್ಟ್ ಮಾಡ್ಕೋತ ಮ್ಯಾಲೆ, ಅಸಹ್ಯ ಮಾಡ್ಕೋತ ಮ್ಯಾಲೆ ಪಟಾಕಿ ಕೊಟ್ಟಿದ್ದು. ಬ್ರೋ ದಿಸ್ ಮ್ಯಾನ್ ಇಸ್ ಲೆಜಿಟ್. ದ ಮೋಸ್ಟ್ ಫನಿ ಪಾರ್ಟ್ ಏನು ಅನ್ನಿಸ್ತದೆ ಅಂದರೆ, ಗಿಲ್ಲಿ ಕಾಲು ಎಳಿತಾರಲ್ಲ ಸುದೀಪ್ ಸರ್, ಅದು ಬೆಸ್ಟ್ ಅನಿಸ್ತದೆ ನನಗೆ. ಅದನ್ನ ಅಂದ್ರೆ ಎಷ್ಟು ಭಾರಿನಾಗತ್ತೀನಿ ಗೊತ್ತದ. ಏನಂತಂದ್ರೆ ಅವ್ರು ಹೇಳ್ತಾರೆ, ನಿಮ್ಮ ತಂಗಿ ಏನು ಹೇಳ್ತಾರೆ ಅದನ್ನಷ್ಟು ಕೇಳು ನೀನು ಏನೋ ಅಂತಾರೆ ಸುದೀಪ್ ಸರ್. ಸೊ ನಾನು ಗಿಲ್ಲಿ ಹೇಳ್ತಾರೆ, ಸರ್ ಬೇಡ ಸರ್, ಮಾತಾಡಿಸ್ಬೇಡಿ ಸರ್ ಏನು ಹೇಳಂಗಿಲ್ಲ ಸರ್, ನನಗೆ ಕೇಳಿಸ್ಲೇ ಇಲ್ಲ ಸರ್. ಬಿಡೋ, ಇಟ್ ಈಸ್ ಸೋ ಫನಿ. ನಾನು ನಮ್ಮ ಮನೆ ನಕ್ಕಿರ್ತೀನಿ ಗೊತ್ತದ. ನಂದು ಇದು ಏನದು, ನನ್ನ ಜೀವನದಾಗ ಏನು ಹೊಯ್ಕೋ ಹಾಕ್ಲಿಕ್ಕೆ ಆಗ್ತದೆ, ಅದು ಬೇರೆ ಮಾತ. ಮಂದಿ ಖುಷಿ ಅದಾರ, ನಾನು ಖುಷಿ. ಅವ್ರು ನನಗೆ ಸಂಬಂಧ ಸೂತಿರಂಗಿಲ್ಲ ಮತ್ತೆ. ಎಲ್ಲರದ ಜೀವನನೇ ಅಂತಾರೆ ಹಿಂಗೆ ನಡೀಲಿಕ್ಕೆ ಬಿಡೋದು. ಮಂಡೇ ಎಪಿಸೋಡ್ ಒಳಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ. ಅವಾಗ ರಘು ಅವ್ರು ಬರ್ತಾರೆ. ಬಂದ ಮೇಲೆ ಅದೇನೋ ನೀರು ಹಾಕೋದೊಂದು ಟಾಸ್ಕ್ ಇರ್ತದೆ, ಎದ್ದು ಹೇಳ್ರಿ ಅಂತ ಹೇಳಿ. ಸೊ ಆವಾಗ ಫಿಸುಲ್ಲೇ ಒಂದು ಜಗಳ ಆಗ್ತದೆ, ಏನಂತ ಗೊತ್ತಿಲ್ಲ. ಅದು ಮ್ಯಾಟರ್ ಆಗೋ ಒಳಗೆ ನೀವು ಕನ್ನಡನೇ ಮಾತಾಡ್ರಿ, ನೀವು ಇಂಗ್ಲೀಷ್ ಯೂಸ್ ಮಾಡೋದಿಲ್ಲ. ಬುಕ್ ಒಳಗಳದ್ದು ಬರ್ದದ, ನೀವು ಕನ್ನಡನೇ ಮಾತಾಡೋದು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಅವ್ರು ಕನ್ನಡನೇ ಮಾತಾಡಿದ್ರು. ಇವ್ರೇನು ತಾವೇ ಹೆಚ್ಚು ಕಾಣಿಸ್ಕೋಬೇಕು, ಸ್ಕ್ರೀನ್ ಟೈಮ್ ಇರ್ಬೇಕಂತ ಹೇಳಿ ಜಗಳ ಮಾಡ್ತಾರೋ, ಐ ಡೋಂಟ್ ನೋ. ಏನಂತಂದರೆ ಐ ನೋ ಕಿ ಇಂಗ್ಲೀಷ್ ಮಾತಾಡೋದು ತಪ್ಪಲ್ಲಿ, ಯಾಕಂತಂದರೆ ಇಟ್ ಈಸ್ ಕನ್ನಡ ಶೋ, ಕನ್ನಡದ ಆಡಿಯನ್ಸೇ ನೋಡಾಕತ್ತಿರ್ತಾರೆ. ಬೇರೆ ಆಡಿಯನ್ಸ್ ನೋಡಲಿ ಬಿಡಲಿ, ಬಟ್ ಇಟ್ ಈಸ್ ಕನ್ನಡ ಶೋ ಅಂತಂದ್ರೆ ಕನ್ನಡ ಮಾತಾಡಲೇಬೇಕಲ್ಲಿ. ಸೊ ಇನ್ನೂ ಒಂದು ಏನಂತಂದ್ರೆ, ಲಿಟಲ್ ಬಿಟಾಗಿ ನಾವು ಕನ್ನಡ ಒಳಗೆ ಇಂಗ್ಲೀಷ್ ಮಿಕ್ಸ್ ಮಾಡಿ ಮಾತಾಡ್ತೀವಿ. ಯಾಕಂತಂದ್ರೆ ಅದು ಹ್ಯಾಬಿಟ್ ಆಗಿಬಿಟ್ಟೈತಿ. ಈಗ ಎಲ್ಲರೂ ಮಾತಾಡ್ತಾರೆ, ಯಾರಂತಲ್ಲ. ಅದೇ ಅಶ್ವಿನಿ ಅವರು ಮಾತಾಡ್ತಾರೆ, ಗೊತ್ತೈತಿ ಅವರು ದಿಸ್ ಈಸ್ ಮೀ ಅಂತ ಹೇಳಿ ಏನೋ ಮಾತಾಡಿದ್ದು ಕಾವ್ಯ ಜಗಳ ಮಾಡ್ಲಿಕ್ಕೆ ಬಂದಾಗ ಗೊತ್ತಾಗುತ್ತಲ್ಲ. ಸೊ ಅವರು ಮಾತಾಡ್ತಾರೆ ಇದು, ಬಟ್ ಇದು ದೊಡ್ಡ ಇಶ್ಯೂ ಮಾಡೋದಿರಲೇ ಇಲ್ಲ. ಇದು ಮಾಡೋಕ್ಕೆ ಹೋಗಿ ಇನ್ನೂ ಒಂದು ಬಂತು ಏಕವಚನಲೇ ಮಾತಾಡೋದು ಅಂತ. ಸೊ ಅದಾದಮೇಲೆನೂ ಪಾಪ ಮನುಷ್ಯ ಹೋಗಿ ಏನದು ಅಪ್ಲಜೈಸ್ ಮಾಡ್ಕೊಂಡ್ರೆ, ಸಾರಿ ಹಂಗೆ ಮಾತಾಡಬಾರ್ದಿತ್ತು ಅಂತ ಹೇಳಿ ಅಂದ್ಕೊಂಡು. ನಾನು ಅಂದ್ಕೊಂಡಿದ್ದೆ ಬೈ ಇನ್ನೊಂದು ಸ್ವಲ್ಪ ಜಾಸ್ತಿ ಆದ್ರೆ ಹಿಂಗೆ ತಗೋ ಹಿಂಗೆ ಕೊಟ್ರ ಅಂದ್ರೆ ಕೈಲಿ ಅಂಥೇಳಿ. ಸೊ
ಬೇಫಿಜೂಲ್ ಜಗಳ ಅನಿಸ್ತು ಅಂದ್ರೆ ಬೇಫಿಜೂಲಲ್ಲೇ ಜಗಳ ಆಗ್ಯದ ಅಂತ ಅನಿಸ್ತು ನನಗೆ ಹೇಳ್ಬೇಕಂತಂದ್ರೆ ಆ ಟೈಮ್ ಒಳಗೆ. ನೆಕ್ಸ್ಟ್ ಏನಂತಂದ್ರೆ ಯಾರು ರಿಷಾ ಅಂತ ಬಂದ್ರು. ರಿಷಾ ಬಂದದೇನೋ ಹೊಡೆಯೋದಿತ್ತು ಅನಿಸ್ತದ. ಹೊಡೆದಾದ್ಮೇಲೆ ಅವರು ಒಳಗೆ ಹೋದ್ಮೇಲೆ ಗಿಲ್ಲಿ ಹಿಂದೆ ಅಡ್ಡಾಡಿದ್ರು. ಅಂದ್ರೆ ಏನೋ ಕಾವ್ಯಾಗ ಜಲಸ್ ಮಾಡಕ್ಕೆ ಗಿಲ್ಲಿನೂ ಬೇಕಂತ ಮಾಡ್ದ, ಏನು ಸ್ಕ್ರೀನ್ ಟೈಮ್ ತೊಗೊಳ್ಳಿಕ್ಕೆ ಮಾಡೋ ಗೊತ್ತಿಲ್ಲ ನಂಗೆ. ವಾಟ್ ಎವರ್ ಇಟ್ ಮೇ ಬಿ, ಅದು ಗೇಮ್ ಆಡ್ಲಿಕ್ಕೆ ಬಂದಿರ್ತಾರೆ. ಸೊ ಡೋಂಟ್ ಸ್ಟಿಕ್ ಆನ್ ದ ಸೇಮ್ ಪರ್ಸನ್ ಆ್ಯಂಡ್ ಒಬ್ಬರ ಮೇಲೆ ಸ್ಟಿಕ್ ಆಗಬೇಡ್ರಿ. ಅವ ಏನು ಮಾಡ್ದ ಅದು ಸರಿ ತಪ್ಪು ಅದು ಗೊತ್ತಿಲ್ಲ. ಬಟ್ ಇನ್ನೂ ಒಂದೇನಂತಂದ್ರೆ ಒಬ್ಬರ ಸಂಬಂಧ ನೀವು ನಿಂತಿರ್ತೀರಿ, ಒಬ್ಬರ ಸಂಬಂಧ ಇರ್ತೀನಿ, ಅದೇ ಮನುಷ್ಯ ವಾಪಸ್ ಅದೇ ಕಾವ್ಯೆಲ್ಲ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕತ್ತಾನ. ಅಂದ್ರೆ ಕಾವ್ಯ ಬಂದದು ರಾಖಿ ಕಟ್ಟನ ಬಿಚ್ಕೊಂಡು ಒಗ್ದು ಓಡೋಗ್ಬಿಡ್ತಾನ. ಅದು ನೆಕ್ಸ್ಟ್ ಅದಾದ್ಮೇಲೆ ಇದ್ರು ಅಂತ ಅವ್ರು ಅಳ್ತಿರ್ತಾರೆ. ಯಾಕಂತಂದ್ರೆ ನನಗೆ ಹಿಂಗ್ಯಾಕೆ ಅಂದ್ರೆ ನಾನು ಇಲ್ಲಿಂದ ಕೆಟ್ಟಾಗಿ ಪೋಟ್ರಿ ಹಾಕ್ಲಿಕ್ಕತ್ತೀನಿ, ಹೊರಗೆ ನಾನು ಮುಖ ಹಾಕಿದ್ದೀನಿ ಅನ್ನೋರ ಥರ ಪೋಟ್ರಿ ಆಗಕತ್ತೀನಿ. ಆ್ಯಂಡ್ ದಿಸ್ ಶೋ ಇಸ್ ನಾಟ್ ಫಾರ್ ಮೀ. ಯಾಕಂತಂದ್ರೆ ಇವ್ರು ನನಗೆ ಕೆಟ್ಟದಾಗ ಪೋಟ್ರಿ ಮಾಡಕತ್ತಾರೆ. ಈ ಶೋ ನನಗಲ್ಲ. ಯಾಕಂತಂದ್ರೆ ನಂದು ಧ್ರುವಂತ್ ಅಂತ ಹೇಳಿ ನಂದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಅದ, ಅಂದ್ರೆ ನಂದೇ ಒಂದು ಹೆಸರು ಅದ, ನನಗೆ ಇಲ್ಲಿಂದನೇ ಹೆಸರು ಬರ್ಬೇಕಂತೇನಿಲ್ಲ ಅಂತ ಹೇಳಿ ಅವ್ರು ಮಾತಾಡಿದ್ರು. ಬಟ್ ಬೇಸಿಕಲಿ ನಾನು ನಿಮಗೇನು ಹೇಳಿ, ನಿಮಗೆ ಫೇಮಸ್ ಸಿಗ್ಬೇಕು. ನಿಮ್ದು ಎಷ್ಟೋ ದೊಡ್ಡ ಫೇಮ್ ಇರಲಿ, ಬಟ್ ನೀವು ಬಿಗ್ ಬಾಸಿಗೆ ಬಂದಿರಂದ್ರೆ ನಿಮ್ಮ ಫೇಮ ಇನ್ಕ್ರೀಸ್ ಆಗ್ತದೆ. ನೋಡಿ ನಿಮಗೆ ಹೇಳಿ ನೆಗೆಟಿವ್ಲಿ ಇನ್ಕ್ರೀಸ್ ಆಗಲಿ ಪಾಸಿಟಿವ್ಲಿ ಇನ್ಕ್ರೀಸ್ ಆಗಲಿ, ಮ್ಯಾಲೆ ನಿಮ್ಗೆ ಅಪಾರ್ಚುನಿಟಿ ಸಿಗ್ತಾವಲ್ಲ ಅದು ನಿಮಗೆ ಸಿಗ್ತಾವ, ಬೇರೆದವ್ರು ಅದರಿಂದ ನಿಮಗೆ ಪ್ರಾಫಿಟೇ ಆಗೋದು. ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ನಮ್ರತಾ ಗೌಡ, ಭವ್ಯ ಗೌಡ ಇವರೆಲ್ಲರೂ ನಾನು ಕರ್ನ ಫೇಮಸ್ ಅದಲ್ಲ ಸೀರಿಯಲ್, ಅದ್ರ ಸಲ ಹೇಳಿಕತ್ತೀನಿ. ಸೊ ನೆಗೆಟಿವಿಟಿಯಿಂದ ಅವರಿಬ್ಬರು ಲೈಕ್ ತಾವೇ ನೆಗೆಟಿವ್ ಆಗಿ ಇತ್ತು ಅವ್ರ ಪರ್ಸ್ನಾಲಿಟಿ. ನಂಗೆ ಗೊತ್ತಿಲ್ಲ ಫುಲ್ ಹೆಂಗಿತ್ತು, ಹಾಫ್ ಅಂದ್ರೂ ನೆಗೆಟಿವ್ ಇತ್ತು. ಸೊ ಅದೆಲ್ಲ ಆದಮೇಲೆ ಸೊ ನೆಗೆಟಿವ್ ಇದ್ರೆ ಏನಾಯ್ತು, ಕರ್ನಾ ಒಳಗವರಿಗೆ ಹೀರೋಯಿನ್ಸ್ ರೋಲ್ ಸಿಕ್ತು. ಹೀರೋಯಿನ್ ಆದಮೇಲೆ ಬ್ರೋ ನಾನೇ ಲೈಕ್ ಮಾಡ್ತೀನಿ. ನಾನೇ ಅದೇ ಭವ್ಯ ಗೌಡಗೆ ರೋಸ್ಟ್ ಮಾಡೀನಿ, ಬಟ್ ಐ ಲೈಕ್ ಹರ್ ನಾವು. ನನಗೆ ಶೀ ಈಸ್ ಅ ಫೇವ್ರೇಟ್ ಸೀರಿಯಲ್ ಹೀರೋಯಿನ್ ಆಗಿಬಿಟ್ಟಾಳೆ ಈಗಕ್ಕೆ ನನಗೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಆ್ಯಕ್ಚುಲಿ ವರ್ಕ್ಸ್. ನಿಮ್ಗೆ ಗೊತ್ತಾಗಂಗಿಲ್ಲ ಆಗ್ಯದ. ಅದು ಹರಿದು ಕುಡಿಬೇಕಂತಂದ್ರೆ ನಿಮ್ಗೆ ನಾ ಆಗ್ಬೇಕು. ನಾ ಅಂದ್ರೆ ನಾನೇ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತದೆ. 3 ಜನ, ಒಂದು ರಿಷಾ, ಒಂದು ರಘು ಅವರು, ಇನ್ನು ಒಂದು ಸೂರಜ್ ಅಂತ. ಸೊ ಅದು ಸೂರಜ್ ಬಂದಿದ್ದ ಎಂಟ್ರಿಗೂ ಹುಡುಗಿಯರ್ ಹಾಟಲ್ಲಾಗಿ ದಗ್ ಎಲ್ಲ ಕ್ಲಾಶ್ ಆಗಿಬಿಟ್ಟದ. ಹುಡುಗಿಯರ್ ಬಿ ಲೈಕ್ ಮೈ ಗಾಡ್. ಹುಡುಗಿಯರ್ ಹೆಂಗಂದ್ರೆ ಅದು ಅವನದು ಏನದು ಶರ್ಟ್ ಬೆಚ್ಚಿ ಹಿಂಗದು ಹೆಣ್ಕೊಳಗತ್ತಿರ್ತಾನಲ್ಲ, ಎಲ್ಲ ಹುಡುಗಿಯರ್ ಕೆಟ್ಟ ಕಣ್ಣಿಟ್ಟಾರ ಪಾಪ ಹುಡುಗನ ಮೇಲೆ. ಅದು ಏನವ ಆಕೆ ಯಾರ ರಾಶಿಕಾ ರಿಯಾಕ್ಷನ್ ಇತ್ತು ಗೊತ್ತೇನ ಬ್ರೋ, ಇಟ್ ವಾಸ್ ಸೋ ಕ್ಯೂಟ್. ನನಗೆ ಆಕೆ ಯಾರಂತೆ ಗೊತ್ತಿದ್ದಿಲ್ಲ, ಅದು ಎಕ್ಸ್ಪ್ರೆಷನ್ ನೋಡಿದ್ಮೇಲೆ ಬ್ರೋ ಶಿ ಸಚ್ ಅ ಕ್ಯೂಟ್ ಗರ್ಲ್ ಅನ್ನೋದು, ಕ್ಯೂಟ್ ಅದಾಳ ಅನಿಸ್ತು ನನಗೆ. ಯಾಕಂತಂದ್ರೆ ಆಕಿನ ರಿಯಾಕ್ಷನ್ ಇಟ್ ವಾಸ್ ಸೋ ಗುಡ್. ಆಕಿನ ಎಕ್ಸ್ಪ್ರೆಷನ್ ಭಾರಿ ಇತ್ತು. ಅದು ಒಂದು ರೀಸೆಂಟಾಗಿ ಒಬ್ರಿಗೆ ನ್ಯಾಷನಲ್ ಅವಾರ್ಡೇ ಇರಬೇಕದು, ಏನು ಆ್ಯಕ್ಟರ್ಸಿಗೆ ಬರ್ತೈತೆ ನೋಡೋದು, ಯಾವುದೋ ಒಂದು ಅವಾರ್ಡ್ ಅದ. ಅದು ಯಾರು ಕೊಡ್ತಾರೆ ಅಂತಂದರೆ ಪ್ರೆಸಿಡೆಂಟ್ ಕೊಡ್ತಾರೆ. ಸೊ ಜಾನಕಿ ಅಂತ ಒಬ್ರು ಇದಾರೆ, ವಶ್ ಅಂತ ಹೇಳಿ ಮೂವಿ ಅದ. ಅದ್ರ ಸಂಬಂಧ ಏನು ಸಿಕ್ಕಿದ್ದು, ಒಟ್ಟು ಯಾವ ಸಂಬಂಧ ಸಿಕ್ಕದ. ಬಟ್ ಅವ್ರದ್ದು ಒಂದು ಮೂವಿ ಅದ, ಗುಜರಾತಿ ಫಿಲ್ಮ್ ಅದ. ಅದ್ರೊಳಗೆ ಆಕಿಂದ ಎಕ್ಸ್ಪ್ರೆಷನ್ಸ್ ನನಗೆ ಭಾಳ ಲೈಕ್ ಆಗಿಲ್ಲ ಅದ್ರೊಳಗೆ. ಸೊ ಸೇಮ್ ಟು ಸೇಮ್ ಆಕಿನ ಎಕ್ಸ್ಪ್ರೆಷನ್ ಈಗಿನಂಗೆ ಇತ್ತು, ಈಗಿಂದೇನು ಎಕ್ಸ್ಪ್ರೆಷನ್ ಅದು ಆಕಿನಂಗೆ ಇತ್ತು. ಸೊ ನನಗೆ ಆ್ಯಕ್ಚುಲಿ ಆ ಸೂರಜನ ಬಂದಿದ್ರಕಿನ್ನ ಈಗಿಂದ ಎಕ್ಸ್ಪ್ರೆಷನ್ ಇಷ್ಟ ಆಗ್ಯದ. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಕಾವ್ಯ ಬ್ಲಶ್ ಮಾಡ್ಲಿಕ್ಕತ್ತಿದ್ರೆ, ಆಬ್ವಿಯಸ್ಲಿ ಚಂದಂದು ಹುಡುಗ ತಂದಿಟ್ರೆ ಹುಡುಗಿಯರು ಬ್ಲಶ್ ಮಾಡೇತಾರಲ್ಲ, ದ್ಯಾಟ್ಸ್ ಆಬ್ವಿಯಸ್. ನಾ ಬೇರೆ ಮಾತದು, ನಾ ಎಲ್ಲರಿಗೆ ಅನ್ನ ಅಂದ್ರು ಯಾಕೆ ಬಿಟ್ಟದಂತ ಹೇಳಿ ನಾ ಹೇಳ ಹೂ ದ ಹೆಲ್ ನೋಸ್. ಹೊಸ ಹುಡುಗಿ ರಾಶಿಕಾ ಬಂದ್ಮೇಲೆ ಗಿಲ್ಲಿ ಆ ಹುಡುಗಿ ಹಿಂದೆ ಹೋದ್ರೆ ಗಿಲ್ಲಿ ಅದಾದ್ಮೇಲೆ ಬಟ್ ಅನ್ನ ಮಾಡಿದ ತಪ್ಪು ಮಾರಾಯ ಪಾಪಕ್ಕೆ. ಹೇಗೆ ಯಾರು ಕಾವ್ಯಾಗೆ ಅಷ್ಟು ಬೇಜಾರಾಗಿರ್ತೈತಲ್ಲ ಅಲ್ಲ ತಿಳ್ಕೋಬೇಕು. ನನಗೂ ಅನಿಸ್ತೆ ಹಂಗೆ ಮಾಡ್ಲಿರ್ತದೆ ಪೋರ್ ಅನ್ನಿಸ್ತು ಕರೆ ಅಂದ್ರೆ. ಬಟ್ ಇಟ್ಸ್ ಓಕೆ, ಯಾಕಂತಂದ್ರೆ ಎಲ್ಲರೂ ಇಂಡಿವಿಜುವಲ್ ಗೇಮ್ ಮಾಡ್ಲಿಕ್ಕೆ ಬಂದವ್ರು. ಬಟ್ ಏನಂತಂದ್ರೆ ಎಲ್ಲರಿಗೆ ಗುಡ್ ಆಗಿರ್ಬೇಕು, ಯಾರು ನಾಮಿನೇಟ್ ಮಾಡಬಾರ್ದು ಅಂತಂದ್ರೆ ಎಲ್ಲರಿಗೆ ಚಲೋ ಆಗಿರಾಕಂದ್ರೆ ಯಾರಿಗೂ ಆಗಂಗಿಲ್ಲ. ಬಿಕಾಸ್ ನಾನು ಇಷ್ಟು ಅಂತ ಅನ್ನತೀನಿ ಭ್ರಮೆ. ಆ್ಯಂಡ್ ಎಲ್ಲರೂ ತಮ್ಮ ಇಂಡಿವಿಜುವಲ್ ಗೇಮ್ ಆಡಕ್ಕೆ ಬಂದಾರ. ನಾನೇ ನೋಡ್ಕೊಂಡು ನಾನೇ ಹೊಗಳೋದ್ರಾಗ ಏನದ, ನೀವು ಕಮೆಂಟ್ ಒಳಗೆ ಸ್ವಲ್ಪ ಹೊಗಳ್ರಿ ನನಗೆ. ಮತ್ತು ಓವರ್ ಆ್ಯಕ್ಟಿಂಗ್ ಅದು ಬರೀದಿಲ್ಲ. ಅದೀಗ ಹೇಳ್ತೀನಿ, ಎಷ್ಟೇ ಓವರ್ ಆ್ಯಕ್ಟಿಂಗ್ ಮಾಡಲಿ, ನನಗೆ ಗೊತ್ತದ ನಾವು ಓವರ್ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿ. ಓವರ್ ಆ್ಯಕ್ಟಿಂಗ್ ನೀವು ಬರೆಯೋದಿರಂಗಿಲ್ಲ ಹಂಗೆ. ಹಾಂ, ಅದೇನು ಹೊಸ ಹುಡುಗ ಬಂದಿದ್ದಾನಲ್ಲ ಸೂರಜನ, ಅವನ ಸಂಬಂಧ ಬ್ರೋ ಏನು ಫ್ಯಾನ್ ಪೇಜಸ್, ಏನು ಎಡಿಟ್ಸ್ ಅಂತ ಹೇಳಿ ಏನು ಫ್ಯಾನ್ ಪೇಜಸ್. ಅದಕ್ಕೆ ಹಾಡ ಸ್ಲೋ ಮೋಷನ್, ಓ ಮೈ ಗಾಡ್. ಬರೀ ಒಂದು ಸ್ವಲ್ಪ ಬಾಡಿ ಇದ್ದು ಸ್ವಲ್ಪ ನೋಡ್ಲಿಕ್ಕೆ ವಾವ್ ಅನ್ನಿಸ್ಬಿಟ್ರೆ ಅಂದ್ರೆ ಮುಗಿದು ಹೋಯ್ತು. ಬಟ್ ಅದು ಮತ್ತೆ ಎಡಿಟ್ಸ್ ಒಳಗೆ ಪೀಕ್ ಮೇಲ್ ಕಾಂಟೆಂಟ್ ಅಂತ ಹೇಳಿ ಹಾಕ್ಲಿಕ್ಕೆ ಐ ನೋ ಕಿ ಹೀ ಈಸ್ ಹ್ಯಾಂಡ್ಸಮ್ ಹಂಕ್ ಅಂತಂದ್ರೆ ಹ್ಯಾಂಡ್ಸಮ್ ಹಂಕ್ ಇರ್ಬೋದು ಅವರು. ಬಟ್ ಸ್ವಲ್ಪ ಏನಾರೆ ಅವರೇ ಕಾಂಟೆಂಟ್ ಕೊಟ್ಟು ಅವರೇ ಸರಿಯಾಗಿ ಆಡಿದ್ರು ಬ್ರೋ, ಹಿ ವಿಲ್ ಬಿ ದ ವಿನ್ನರ್. ಏನಂದ್ರೆ ಗಿಲಿದು ರೋಸ್ಟಿಂಗ್ ಈಸ್ ಪೀಕ್ ಮೇಲ್ ಕಾಂಟೆಂಟ್ ಕರೆ ಹೇಳ್ಬೇಕಂತಂದ್ರೆ ಒಂದು ಸ್ವಲ್ಪ ಜನ ಅಂದ್ರು ಮತ್ತೊಬ್ಬರಿಗೆ ಹರ್ಟ್ ಮಾಡಿ ಮಾಡ್ತಾರಲ್ಲ,
ಅಲ್ಲಿ ಇರಂಗಿಲ್ಲ. ರೋಸ್ಟ್ ಮಾಡ್ಬೇಕಂದ್ರೆ ಒಬ್ಬ ವ್ಯಕ್ತಿ ಯಾರಿಗೆ ರೋಸ್ಟ್ ಮಾಡಲಿ, ಅವ್ರು ಹಂಗೆ ಅದಾರಂತ ಗೊತ್ತಾದ್ಮೇಲೆ ಮಾಡಿರ್ತಾರಲ್ಲ. ಯಾಕಂತಂದ್ರೆ ಆ ವ್ಯಕ್ತಿ ಇನ್ನೊಬ್ರಿಗೆ ಹರ್ಟ್ ಮಾಡಿರ್ತಾರ ಅಂತ ಹೇಳಿ ಅವ್ರಿಗೆ ಅದು ವಾಪಸ್ ಹರ್ಟ್ ಆಗಿ ಕುಂದ್ರಲಿಕ್ಕತ್ತಿರ್ತದೆ. ಸೊ ಇನ್ನೊಬ್ರಿಗೆ ಹರ್ಟ್ ಮಾಡಿ ರೋಸ್ಟ್ ಬ್ರೋ, ಇನ್ನೊಬ್ರಿಗೆ ಹರ್ಟ್ ಮಾಡಿ ರೋಸ್ಟ್ ಅಂತಂದ್ರೆ ಅವ್ರು ಅದು ಡಿಸರ್ವ್ ಮಾಡ್ತಾರೆ ಅನ್ನಿಸ್ತದೆ. ಇನ್ ದ ಪಾಯಿಂಟ್ ಅಟ್ ದ ಎಂಡ್ ಅವ್ರದು ಡಿಸರ್ವ್ ಮಾಡಿರ್ತಾರೆ ಅಂತ ಹೇಳಿ ಅವ್ರಿಗೆ ಅದು ಸಿಕ್ಕಿರ್ತೈತಲ್ಲ, ಬೇರೆದವ್ರಿಗೆ ಮಾಡ್ಬೋದಿತ್ತು, ಇಲ್ಲ. ಆದ್ರೆ ಅವ್ರನ್ನ ಕೀಳಾಗಿ ತೋರಿಸಿ ಮಾಡೋದು ರೋಸ್ಟ್ ಇರ್ತೈತೆ, ಅದಕ್ಕೆ ನೀವು ಬೈರಿ. ಅದು ಬಿಟ್ಕೇರಿ ಇಟ್ಸ್ ಓಕೆ, ಇಟ್ಸ್ ಫೈನ್ ಅನ್ನಿಸ್ತದೆ ನನಗೆ. ನಾ ಒಂದು ಬರ್ತದೆ ಟ್ಯೂಸ್ಡೇ ಎಪಿಸೋಡ್ ಒಳಗೆ ಏನಂತಂದ್ರೆ ಎಲ್ಲರೂ ಹಾರ್ಟ್ ಕೊಡೋದು ಇರ್ತೈತೆ ಮಂದಿ 3 ಜನ ಏನು ವೈಲ್ಡ್ ಕಾರ್ಡ್ ಎಂಟ್ರಿ ಇರ್ತಾರ ಅವ್ರಿಗೆ. ಸೊ ಅವಾಗ ನಾನು ನಿಮಗೆ ಹೇಳಾಕತ್ತೀನಿ ಏನಂತಂದ್ರೆ, ಇಲ್ಲಿ ಬಿಗ್ ಬಾಸ್ ನಮ್ಮನೆ ಜಗಳ ಹಚ್ಚಿಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕತ್ತಾರಂತ. ಅಂದ್ರೆ ಒಬ್ಬರ ಮನಸ್ಸಿನಾಗ ಅದು ಆ್ಯಕ್ಚುಲಿ ಇಟ್ ಈಸ್ ದ ಗೇಮ್ ಬ್ರೋ. ನೀವು ಜಗಳ ಮಾಡಬೇಕು, ಅವ್ರಿಗೆ TRP ಬರಬೇಕು, TRP ಬಂದ್ಮೇಲೆ ಮಂದಿ ನೋಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಅಶ್ವಿನಿ ಮ್ಯಾಮ್ ಅವ್ರದ್ದು ಜಗಳ ಆಗುತ್ತಾನ ನಾ ಹೇಳಿ ನಾ ಬಿಗ್ ಬಾಸ್ ನೋಡ್ತಿದ್ದಿಲ್ಲ. ಟು ಬಿ ಲೈಕ್ ದಿಸ್ ಇಸ್ ದ ಪಾಯಿಂಟ್ ಆ್ಯಕ್ಚುಲಿ. ಯಾಕಂತಂದ್ರೆ ಒಂದು ಜಗಳ ಆಯಿತು, ಎಲ್ಲರೂ ಉಲ್ಟಾ ಇದು ಮಾಡಕತ್ರು. ಅವಾಗ ನಾನು ಫೀಡ್ ಒಳಗೆ ಬಂದಮೇಲೆ ನನಗೆ ಓಕೆ, ಐ ಆಮ್ ಗೆಟಿಂಗ್ ದ ಕಾಂಟೆಂಟ್, ಐ ಹ್ಯಾವ್ ಟು ಸಿ ದ ವಿಡಿಯೋ, ಐ ಹ್ಯಾವ್ ಟು ಸಿ ದ ಬಿಗ್ ಬಾಸ್ ಅನ್ನಿಸ್ತು. ಸೊ ಹಾಗೆ ಬಿಗ್ ಬಾಸ್ ನೋಡ್ಬೇಕಂತಂದ್ರೆ ಜಗಳ ಇರಲೇಬೇಕು. ಯಾಕಂತಂದ್ರೆ ಮಂದಿ ಎಲ್ಲ ಬಿಟ್ಟಿಗೆ ಬಿಗ್ ಬಾಸ್ ಅದಕ್ಕೆ ನೋಡ್ತಾರೆ. ನಿಮ್ಮ ಜಗಳನೇ ನೋಡಕ್ಕೆ ಬಂದಿರ್ತಾರೆ. ಹಂಗೆ ನೋಡಿದ್ರೆ ಆಟನೂ ನೋಡಕ್ಕೆ ಬಂದಿರ್ತಾರೆ, ಬಟ್ ನನ್ನಂತರ ಜಗಳನೇ ನೋಡಕ್ಕೆ ಬಂದಿರ್ತಾರೆ. ಆ್ಯಂಡ್ ಏನಂತಂದರೆ ನೀವೇ ವಿಚಾರ ಮಾಡಿರಿ, ಬಿಗ್ ಬಾಸಿಗೆ ಮೆಚ್ಚಿದೆ ನಾನು. ಏನಂತಂದರೆ ಜಗಳ ಹಚ್ಚಿಡು ಬುಡ ಇಟ್ಟು ಸ್ಟ್ರಾಂಗ್ ಮಾಡ್ಕೊಳಿತಾರಂತ ನೋಡ. ಎಲ್ಲರ ಕಡೆ ಹಾರ್ಟ್ ಕೊಡ್ಸಿದ್ರು. ಈಗ ಅವು 3 ಜನ ಕೂತವ್ರಿಗೆ ಏನು ಅನ್ನಿಸ್ತದ, ಓ ಇವ್ರು ನನಗೆ ಕೊಡಲಿಲ್ಲ ಹಾರ್ಟ್, ನನಗೆ ಕೊಡಬೇಕಿತ್ತು, ಈ ಥರ ಅನ್ನೋದು ಒಂದು ಮನೋಭಾವನೆ ಬರ್ತದೆ ಅವ್ರಿಗೆ. ನನಗೆ ಕೊಡಲಿಲ್ಲಲ್ಲ ಅಂತ ಹೇಳಿ ಬರ್ತದೆ. ಅದು ಆದಮೇಲೆ ಉಲ್ಟಾ ತಿಳ್ಕೊರಿ ನೀವು, ಅದೇ 3 ಜನದೊಳಗೆ ಬಂದಿದ್ದು ಹಾರ್ಟ್ ಒಳಗೆ ಒಬ್ರಿಗೆ ಇಟ್ಕೊಂಡು ಉಳ್ಕಿದವ್ರಿಗೆ ಹರಿದು ಹೋಗಿತ್ತು. ಮೆಚ್ಚಿದೆ ಬಿಗ್ ಬಾಸ್ ಇವಾಗ ನಾ. ಹಾಂ, ಯಾಕಂತಂದರೆ ನನಗೆ ಗೊತ್ತದ ಇಟ್ ವರ್ಕ್ಸ್ ಲೈಕ್ ದಿಸ್ ಓನ್ಲಿ, ಬಟ್ ಮೆಚ್ಚಿದೆನಾ. ಈಗ ಅವ್ರು ಹರಿದು ಹೋಗೋದ ಮೇಲೆ ಆ ಕೊಟ್ಟವ್ರಿಗೆ ಅನ್ನಿಸ್ಬೇಕು, ಅಯ್ಯೋ ಅಷ್ಟೆಲ್ಲ ಅಂದ್ಕೊಂಡು ಮಾಡ್ಕೊಂಡು ಕೊಟ್ಟೆ ಹಿಂಗೆ ಅಂತ ಹೇಳಿ ಅವ್ರ ಮನಸ್ಸಿನಾಗ ಕೊಡೋದು ಅದಕ್ಕೆ ಬಲೆ ಹೇಳಂಗಿಲ್ಲ. ಬಟ್ ಅವ್ರು ಎಲ್ಲಿ ಹೇಳಬೇಕು, ಎಲ್ಲಿ ನಾಮಿನೇಟ್ ಮಾಡ್ಬೇಕು, ಎಲ್ಲಿ ಇದು ಮಾಡೋಕೆ ಅಂತ ಯೂಸ್ ಮಾಡಿ ಅವ್ರ ಮನಸ್ಸೊಳಗೆ ಅದೊಂದು ಸಾಫ್ಟ್ ಕಾರ್ನರ್ ಡೆಡ್ ಆಗಿಬಿಟ್ಟಿರ್ತದೆ. ಅಂದರೆ ಅದು ಸಾಫ್ಟ್ ಕಾರ್ನರ್ ಹುಟ್ಟಿಸ್ಕೊಳ್ಳೋ ಬದಲಿ ನೆಗೆಟಿವಿಟಿ ತೊಗೊಂಡಿರ್ತಾರೆ ಸ್ವಲ್ಪ. ಹಾಂ, ಈ ಮನುಷ್ಯ ಈ ಥರ ಉಲ್ಟಾ ಬೀಳ್ಬೋದು, ಈ ಮನುಷ್ಯ ಈ ಥರ ಅಂತ ಹೇಳಿ. ದ್ಯಾಟ್ಸ್ ರೈಟ್, ಹಿಂಗೆ ಬಿಗ್ ಬಾಸ್ ವರ್ಕ್ ಆಗೋದು. ಸೊ ನೆಕ್ಸ್ಟ್ ಒಳಗೆ ಏನಂತಂದ್ರೆ ರಾಶಿಕಾ ಅವರು ಹಾರ್ಟ್ ಹರಿದು ಒಗಿಯೋದಿರ್ತೈತಲ್ಲ. ಸೊ ಎಲ್ಲರೂ ಏನು ಅನ್ಕೊಂಡಿರ್ತಾರೆ, ಗಿಲ್ಲಿದ ಹಾರ್ಟ್ ಇಟ್ಕೋತಾರೆ ಅಂತ. ಬಟ್ ಅವ್ರು ಏನು ಮಾಡ್ತಾರೆ, ಗಿಲ್ಲಿದ ಹಾರ್ಟ್ ಹರಿದೋಗಿತಾರೆ. ನಾ ಹೇಳತ್ತೀನಿ ವಾಟ್ ಎವರ್ ಶಿ ಡಿಡ್ ಇಸ್ ರೈಟ್. ಯಾಕಂತಂದ್ರೆ ಇಟ್ ಈಸ್ ಇಂಪಾರ್ಟೆಂಟ್ ಟು ಡೂ. ಯಾಕಂತಂದ್ರೆ ನೋಡಿ, ಎಲ್ಲರೂ ಇಂಡಿವಿಜುವಲ್ ಆಡಕ್ಕೆ ಬಂದಾರ ಅಂತಂದ್ರೆ ಅವರು ಇಂಡಿವಿಜುವಲ್ ಆಗಿನೇ ತನ್ನ ಪಾಡಿ ತಾವು ತೋರಿಸ್ಕೋತಾರೆ. ನಾಮಿನೇಷನ್ ಮಾಡೋದು ಬರ್ತದೆ. ನಾಮಿನೇಷನ್ ಮಾಡೋದಿದ್ದಾಗ ಎಲ್ಲರೂ ಇಬ್ಬರಿಬ್ಬರಿಗೆ ನಾಮಿನೇಟ್ ಮಾಡೋದಿರ್ತದೆ. ಸೊ ನಂದು POV ಹೇಳೋಣ, ಯಾರಿಗೆ ಉಳಿಸ್ಬೇಡ್ರಿ, ಎಲ್ಲರಿಗೆ ನಾಮಿನೇಟ್ ಮಾಡಿಬಿಟ್ಟು 2 ಚಾನ್ಸ್ ಸಿಗಾಕತ್ತದ ನಿಮಗೆ ಅಂತಂದ್ರೆ ಏನು ಮಾಡೋದು, ಯಾರಿಗೆ ಹತ್ತಿಲ್ಲಲ್ಲ ಅವ್ರಿಗೆ ನೋಡೋದು. ನೋಡಿಕೇರೆ ಅನ್ಬೇಕು, ಇವ್ರದ್ದು ಇನ್ನೂ ಎಫರ್ಟ್ಸ್ ಕಾಣತ್ತಿಲ್ಲ ನನಗೆ ಮನೆ ಒಳಗೆ, ಇನ್ನೂ ಸ್ವಲ್ಪ ಕಾಣ್ಕೋಬೇಕಂತ ಹೇಳಿ ಇವರಿಗೆ ನಾನು ನಾಮಿನೇಟ್ ಮಾಡತ್ತೀನಿ ಅನ್ಬೇಕು. ಅವ್ರು ಕಾಣ್ಲಿ ಬಿಡ್ಲಿ ಸುಮ್ಮ ಹಂಗೆ ಅನ್ಬೇಕು. ನೀವು ನನ್ನ POV ಒಳಗೆ ಇವ್ರು ಕಾಣ್ಲಿಕ್ಕೆ ಹತ್ತಿಲ್ಲ ಅಂತಂದ್ರೆ ನೀವು ಎಲ್ಲರಿಗೂ ನಾಮಿನೇಟ್ ಮಾಡಿದ್ರಂದ್ರೆ ನೀವು ಉಳಿಯೋ ಚಾನ್ಸಸ್ ಜಾಸ್ತಿ ಇರ್ತದೆ. ನನಗೆ ಗೊತ್ತದ ಯಾರಿಗೆ ಹೊರಗೆ ಹೋಗೋದಿರ್ತದೆ, ಅವ್ರಿಗೆ ಕಳಿಸ್ತಾರೆ. ಬಟ್ ಅಂದರೆ ಏನು ಗೊತ್ತೇನೋ, ಅವ್ರಿಗೆ ಯಾಕೆ ಸುಮ್ಮ ಹಿಡಿದು ಅವ್ರಿಗೂ ಟೆನ್ಷನ್ ಕೊಡ್ರಲ್ಲ, ನೀವೇ ಯಾಕೆ ಟೆನ್ಷನ್ ಆಗಿರ್ತೀರಿ. ಸೊ ದ್ಯಾಟ್ಸ್ ಇದೊಂದು ಸ್ಟ್ರಾಟರ್ಜಿ. ಆ್ಯಂಡ್ ಲಾಸ್ಟಲ್ಲಿ ಪಾಪ ಅವರು ಯಾರು ಜಾನು ಅಕ್ಕ ಅವ್ರು ಅಳ್ತಾರ, ಅಷ್ಟಮೇಲೆ ನಾನು ಇದಕ್ಕೆ ಬಂದೀನಿ, ನನ್ನ ನೆಗೆಟಿವ್ ಆಗಿ ಪೋಟ್ರಿ ಆಗ್ಲಿಕ್ಕತ್ತೀನಿ ಅಂತ. ಅದು ಏನಂತಂದ್ರೆ ನೀವು ವಾಪಸ್ ನೆಗೆಟಿವಿಟಿನ ಪಾಸಿಟಿವ್ ಆಗಿನೂ ಹೊಳಿಸ್ಕೋಬೋದು. ಆ್ಯಂಡ್ ಗಾದೆ ಲಾಸ್ಟಲ್ಲಿ ಹೇಳ್ತಾರೆ, ಬಿಗ್ ಬಾಸ್ ಹೇಳ್ತಾರೆ, ಪಶ್ಚಾತ್ತಾಪ ಮಾಡ್ಕೊಂಡವರು ತಪ್ಪನ್ನು ತಿಳ್ಕೊಂಡು ಪಶ್ಚಾತ್ತಾಪ ಮಾಡ್ಕೊಂಡ್ರೆ ಅವ್ರು ದೊಡ್ಡತನ ಅಲ್ಲ, ಪಶ್ಚಾತ್ತಾಪ ಮಾಡ್ಕೊಂಡ್ರೆ ದೊಡ್ಡತನ, ಅದಾದ್ಮೇಲೆ ಅದನ್ನು ಕ್ಷಮಿಸೋರು ಅದಕ್ಕಿಂತ ದೊಡ್ಡವ್ರು ಅಂತ. ಸೊ ಇಲ್ಲಿ ಯಾರೇ ದೊಡ್ಡವ್ರು ಇರಲಿ, ಯಾರೇ ಸಣ್ಣವ್ರು ಇರಲಿ, ನಂದು ವಿಡಿಯೋ ಆಯಿತು. ಆ್ಯಂಡ್ ದ್ಯಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಒಳಗೆ ಮುಂದಿನ ಪಾರ್ಟ್ ಹೇಳ್ತೀನಿ. ಓಕೆ ಅಂದರೆ ಒಂದು 2 ದಿನದ್ದು ಒಮ್ಮೊಮ್ಮೆ ವಿಡಿಯೋರೇ ಮಾಡ್ತೀನಿ. ಯಾಕಂತಂದ್ರೆ ಒಂದೇ ದಿನಕ್ಕೆ ಅದೇ ಹೇಳೋದು, ಅದೇ ಕತಿ. ಆ್ಯಂಡ್ ದ್ಯಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಐ ಲವ್ ಯು ಆಲ್. ಬಾಯ್.